ಸೊ ಇಡೀ ರೆಡಿ ಆಗ್ಬಿಟ್ಟಿದ್ರಿ, ರೊಚ್ಚಿಗೆ ಬಿಟ್ಟಿದ್ರಿ, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ರಿ. ಇವತ್ತಿನ ಬೆಳಗಿನ ತಿಂಡಿ ಧಮಾಕ. ಬೆಳಗಿನ ತಿಂಡಿಯ ಕ್ಯಾಂಟೀನು ಕುರ್ದಿಸ್ತಾನ್ನ ಸುಲಮಾನಿಯ ಯಾವುದೋ ಒಂದು ಹಳ್ಳಿಯ ಒಳಗೆ ಭಾಳ ಟ್ರೆಡಿಷನಲ್ ಆಗಿದೆ ನೋಡಿ. ಸುತ್ತಲೂ ಮರಗಳನ್ನು ಜೋಡಿಸಿದ್ದಾರೆ. ಹಾಗೆ ಡೋರ್ನ ಕಲರ್ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ, ಸಕ್ಕತ್ತಾಗಿದೆ. ಓ ಇಲ್ಲಿ ನೋಡಿ, ಇಲ್ಲಿ ವಾವ್, ಬೇರೆ ಬೇರೆ ರೀತಿಯ ಇದೇನಿದು, ಕೊಡ್ಲಿಗೆ ಮುಂದೆ ಹಾಕ್ತಾರಲ್ಲ ಅದು. ಇವರು ಬಳಕೆ ಮಾಡುವಂತಹ ಸಲಕರಣೆಗಳನ್ನು ಇಟ್ಟಿದ್ದಾರೆ ಇಲ್ಲಿ. ಕುರ್ದಿಸ್ತಾನ್ ಕಿಚನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಓ ವಾವ್, very good. Very good. Thank you very much. Thank you so much. What is your name? My name is Muhammad. Muhammad. Muhammad Maulud. Muhammad Maulud. What is this? This is jibin. Jibin cheese. Cheese. Okay, this is also cheese. No, this is your... Tin. This is? Murabba. Murabba. Butter. Yeah, walnut. Yeah. Olives. Cheese. Yogurt. Good. Oh, okay. Okay. Very good. ಇದನ್ನೆಲ್ಲ ತಿಂದಾಕ್ತೀವಿ ಇವಾಗ. ಸೊ ಮೊಹಮ್ಮದ್ ಅವ್ರು ದಾರಿ ತೋರಿಸ್ತಾ ಇದ್ದಾರೆ ನಮಗೆ ಈ ಹಳೇ ಕುರ್ದಿಶ್ ಕ್ಯಾಂಟೀನಲ್ಲಿ ಇವತ್ತಿನ ಬೆಳಗಿನ ತಿಂಡಿ. ಸಖತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸು. ಥ್ಯಾಂಕ್ ಯು. ನೋಡಿ ಹೆಂಗಿದೆ ಅಂತ. ವಾವ್ ಸಲಾಮ್. ವಾವ್ ಹೆಂಗಿದೆ ನೋಡ್ರಿ ಕ್ಯಾಂಟೀನ್ ಇದು. ಇದು ಯಾವ ಥರ ಇದು, ಹಳೆ ಫ್ಯಾನು, ಇಲ್ಲಿ ಬಳಕೆ ಮಾಡುವಂತಹ ಸಲಕರಣೆಗಳು ಎಲ್ಲದನ್ನು ಜೋಡಿಸಿದ್ದಾರೆ. ಬ್ಯೂಟಿಫುಲ್ ಕೆಫೆ. ಮಕ್ಕಳು ಎಷ್ಟು ಸಕ್ಕತ್ತಾಗಿದೆ ನೋಡ್ರಿ ಕೆಫೆ ಇದು. ವಾವ್, ಈ ಥರ ಒಂದು ಜಾಗ ಎಕ್ಸ್ಪೆಕ್ಟೇ ಮಾಡಲ್ಲ ನಾನು. ಯಪ್ಪ ನೋಡಿ ಇಲ್ಲಿ ಯಾವ ರೇಂಜಿಗೆ ಜೋಡಿಸ್ಯಾರ ಎಲ್ಲದನ್ನು. ಇಡೀ ಕುರ್ದಿಶ್ ಕಲ್ಚರನ್ನೇ ಒಂದು ಕ್ಯಾಂಟೀನಲ್ಲಿ ಪೊಟ್ರೆ ಮಾಡಿಬಿಟ್ಟಿದ್ದಾರೆ. ಕುರ್ದಿಶ್ ಡ್ರೆಸ್ಗಳು ಹೇಗಿರುತ್ತೆ ಅಂತ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ಸಲಾಮ್. ಹವಾರಿ ಹಿಂದೂಸ್ತಾನ್. ಥ್ಯಾಂಕ್ ಯು. Thank you. Nice dress. Thank you. Wow. I have never seen so beautiful cafe. Huh? So beautiful. ಇಲ್ಲಿ ನೋಡಿ, ಕುರ್ದಿಶ್ ಜನರು ಬಳಕೆ ಮಾಡ್ತಾ ಇದ್ದಂತಹ ಗನ್ಗಳು, ಆಗಿನ ಕಾಲದ ಗನ್ಗಳು ಹೆಂಗೆ ಜೋಡಿಸಿದ್ದಾರೆ, ಕತ್ತಿ ಪ್ರತಿಯೊಂದನ್ನು. ಮತ್ತು ಇದು ನೋಡಿ, ಇದು ಸಖತ್ತಾಗಿದೆ ವಾರ್ಡ್ರೋಬು. ವಾವ್. ಓ ಮೈ ಗಾಡ್, ಈ ಲೆವೆಲ್ಗೆ ತಿಂಡಿ ಕೊಡ್ತಾರೆ ಯಾರು. ಮೈ ಗಾಡ್, ಇವತ್ತಿನ ಬೆಳಗಿನ ತಿಂಡಿ ಧಮಾಕ. ಈ ರೇಂಜು ಏನಾದ್ರು ತಿಂಡಿ ಕೊಡೋಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ವಾವ್ ಗುರು, ಪ್ರಪಂಚದಲ್ಲಿ 40 ದೇಶಕ್ಕೆ ಸುತ್ತಿದ್ದೀನಿ. 40ರಿಂದ 45 ದೇಶ. ಯಾವ ದೇಶದಲ್ಲೂ ಬೆಳಗಿನ ತಿಂಡಿಗೆ ಈ ರೇಂಜ್ ಪ್ಲೇಟನ್ನು ಯಾರೂ ಕೊಟ್ಟಿಲ್ಲ. ಈ ಪಾರ್ಟಿ ವೆರೈಟಿ ರೆಡಿ ಆಗ್ಬಿಟ್ಟಿದ್ದೀರಿ, ರೊಚ್ಚಿಗೆದ್ದು ಬಿಟ್ಟಿದ್ದೀರಿ, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ. ವಾವ್, ವಾಟ್ ಅ ಬ್ರೇಕ್ಫಾಸ್ಟ್. ಹಿಂಗೆ ತಿನ್ಬೇಕು, ತಿಂದರೆ ವೆರಿ ಹ್ಯಾಪಿ. I see another one, but it is more... ರೊಟ್ಟಿ ಕೊಟ್ಟಿದ್ದಾರೆ. ನಮ್ಮ ಲೂಮಾ ಮೇಡಮ್ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ಕುಬ್ಬೂಸ್ ಅಂತ ಕರೀತಾರೆ ರೊಟ್ಟಿಯನ್ನು. ಇದೆಲ್ಲದ್ರ ಜೊತೆಗೆ ತಿನ್ನೋದು. ತಿಂಡಿಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಗೇಮರು, ಅಸಲ್ ಅಂದರೆ ಹನಿ, ಬೇರೆ ಬೇರೆ ರೀತಿಯ ಚೀಸು, ಬಟರು, ಚೆನ್ನ ನಾವು ತಿಂತೀವಲ್ಲ, ಚೆನ್ನ ದಾಲ್ ಅದು, ಮತ್ತು ದಾಲು, ಆಮ್ಲೆಟ್ಟು, ಆಲಿವ್ಸು ಎಲ್ಲ ಇದೆ ರೀ. ಈ ಥರ ತಿಂಡಿ ಅಪ್ಪ. ಅದಾದಮೇಲೆ ಚಾಯ್. ರೊಟ್ಟಿ ಮುರಿದ್ಮೇಲೆ ಸ್ನೇಹಿತರ ಜೊತೆ ಹಂಚ್ಕೋಬೇಕಂತೆ, ಸೊ ಕೊಟ್ಟರು ನನಗೂ. ವಾವ್. ಕುರ್ದಿಶ್ ಬ್ರೇಕ್ಫಾಸ್ಟ್ ಅಥವಾ ಟರ್ಕಿಶ್ ಬ್ರೇಕ್ಫಾಸ್ಟಲ್ಲಿ ರೊಟ್ಟಿ ಜೊತೆಗೆ ಹನಿ ಮತ್ತು ಕ್ರೀಮ್ ಹಾಕೊಂಡು ತಿಂತಾರೆ. ಸೊ ನಾನು ಅದನ್ನೇ ಮಾಡ್ತಾಯಿದ್ದೀನಿ.
ಇದನ್ನು ತಿಂದರೆ ಸ್ವರ್ಗಕ್ಕೆ ಸೀದಾ. ಟೀ ಕೊಡ್ತಾ ಇದ್ದೀನಿ ಮೇಡಮ್ಗೆ. ಮೊಹಮ್ಮದ್ ಬ್ರದರ್ ಬಂದು ಮತ್ತೆ ವಿಚಾರಿಸಿದ್ರು ಹೇಗಿದೆ ತಿಂಡಿ, ಇಷ್ಟ ಆಯ್ತಾ ಇಲ್ವಾ ಅಂತ. ಅದಕ್ಕೆ ಹೇಳಿದೆ ಸೂಪರ್ ಆಗಿದೆ, ನನ್ನ ಲೈಫಲ್ಲಿ ಈ ಥರ ಒಂದು ತಿಂಡಿಯನ್ನು ಈ ರೇಂಜಲ್ಲಿ ಯಾವತ್ತೂ ತಿಂದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾಯಿದ್ರು ಕುರ್ದಿಸ್ತಾನ್ ಪ್ರಾಂತ್ಯದಲ್ಲಿ ಯಾರೂ ಕೂಡ ಕದಿಯಲ್ಲ, ಯಾವ ಮನೆ ಕೂಡ ಕ್ಲೋಸ್ ಮಾಡಲ್ಲ. ಅಂದರೆ ಅಲಿಬಾಬಾ ಅಂದರೆ ಮನೆಯನ್ನು ಯಾರೂ ಕ್ಲೋಸ್ ಮಾಡಲ್ವಂತೆ, ಡೋರ್ನ ಕ್ಲೋಸ್ ಮಾಡಲ್ವಂತೆ, ಎಲ್ಲ ಓಪನ್ ಆಗಿರುತ್ತಂತೆ. ಅಂದರೆ ವೆಲ್ಕಮಿಂಗ್ ತುಂಬ ಇದೆ, ನೀವು ಎಲ್ಲಿ ಬೇಕೋ ಓಡಾಡಿ ಖುಷಿಯಾಗಿ ಓಡಾಡಿ ಅಂತ ಹೇಳಿದ್ರು. ಖುಷಿಯಾಗುತ್ತೆ ಈ ಥರ ಒಂದು ಕಲ್ಚರ್ನ ಇರಾಕಲ್ಲಿ ನೋಡಿ. ನನ್ನ ಜೀವನದಲ್ಲಿ ನಾನು ತಿಂದಂತಹ ಅತ್ಯಂತ ಸ್ಯಾಟಿಸ್ಫ್ಯಾಕ್ಟ್ರಿ ಮೀಲ್ ಅಂತಲೇ ಕರಿಬೋದು. ಏನು ಅದ್ಭುತವಾಗಿತ್ತು ರೀ ಊಟ ತಿಂಡಿ. ಆಹಾ, ಈ ಒಂದು ಜಾಗ, ಈ ಒಂದು ಜನ, ಇಲ್ಲಿಯ ಕಲ್ಚರು, ಇಲ್ಲಿಯ ಕಲ್ಚರ್ ಜೊತೆ ಬರ್ತಿರುವಂತಹ ಊಟ ತಿಂಡಿ ಭಾಳ ಖುಷಿ ಆಯಿತು. ನಮ್ಮ ಮೊಹಮ್ಮದ್ ಬಾಯ್ ಬ್ರದರು ಇಲ್ಲಿ ಪಕ್ಕದಲ್ಲೇ ಟೀ ಅಂಗಡಿ ಮತ್ತು ದಮ್ ಅಂಗಡಿ ಮತ್ತು ಇಲ್ಲಿ ಜನಗಳು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ, ಇಲ್ಲಿಯ ಲೋಕಲ್ ಗೇಮ್ಸ್. ಸಲಾಮ್. ಈ ರೀತಿ ಲೋಕಲ್ ಕಲ್ಚರ್ನ ನೋಡೋದು ಒಂದು ಹೊಸ ರೀತಿಯ ಅನುಭವಗಳು. ಪ್ರತಿ ದೇಶದಲ್ಲೂ ಅಲ್ಲಿಯ ಲೋಕಲ್ ಜನರು ಏನು ಆಟ ಆಡ್ತಾರೆ, ಯಾವ ರೀತಿ ಟೀ ಕುಡಿತಾರೆ, ಯಾವ ರೀತಿ ಅಡ್ಡ ಹಾಕ್ತಾರೆ, ಅವನ್ನೆಲ್ಲ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ. ಆಚೆ ಕಡೆ ನಮ್ಮ ಲೂಮಾ ಮೇಡಮ್ ಕಾಯ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಮೊಹಮ್ಮದ್ ಬಾಯ್ ನಮ್ಮನ್ನ. ಥ್ಯಾಂಕ್ ಯು ಸೋ ಮಚ್. ಶುಕ್ರನ್. Thank you so much. Zor, so much. Zor. ಬಾಯ್. Bye, mister. ಕುರ್ದಿಸ್ತಾನ್ ಸೂಪರ್. ಬೆಳಗ್ಗೆ ಎದ್ದು ಸ್ನಾನ ಮಾಡಿಲ್ಲ, ಆದರೆ ಕುರ್ದಿಸ್ತಾನಲ್ಲಿ ಪಬ್ಲಿಕ್ ವಾಶ್ರೂಮ್ಸ್ ಈ ಥರ ಮಾಡಿದ್ದಾರೆ. ನನ್ನ ಬ್ಯಾಗ್ ತೊಗೊಂಡು ಹೋಗಿ ಇವಾಗ ಒಂಚೂರು ರೆಡಿಯಾಗಿ ಬರ್ತೀನಿ. ಸೊ ಈ ರೀತಿಯ ಪಬ್ಲಿಕ್ ವಾಶ್ರೂಮ್ಸ್ ಮಾಡಿದ್ದಾರೆ ಎಲ್ಲ ಕಡೆನೂ. ಹಮಾಮ್ ಅಂತ ಕರೀತಾರೆ ಈ ಜಾಗವನ್ನು. ಹಮಾಮ್ ಆಚೆ ಕಡೆ ನಿಮ್ಮ ಶೂ ಚಪ್ಪಲಿಗಳನ್ನು ಬಿಟ್ಟು ಒಳಗೆ ಹೋಗಬೇಕು. ಈ ಒಂದು ಜಾಗದಲ್ಲಿ ಸಾಕ್ಸ್ ಕೂಡ ಅಲವಿಲ್ಲ. ಎಲ್ಲ ವಸ್ತುಗಳನ್ನ ಇಲ್ಲಿ ಇಟ್ಟು ಹೋಗಿ ಏನು ಚಿಂತೆ ಇಲ್ಲ, ಯಾರು ಮುಟ್ಟಲ್ಲ ಅಂತ ಹೇಳಿದ್ರು. ಇದು ಪ್ರೇ ಮಾಡುವಂತಹ ಸ್ಥಳ, ಕೈಕಾಲು ತೊಳೆಯುವಂತಹ ಸ್ಥಳ. ನೋಡಿ ಬಾತ್ರೂಮ್ಸ್ನ ಹೆಂಗೆ ಮಾಡಿದ್ದಾರೆ ಅಂತ. ಪಬ್ಲಿಕ್ಕಿಗೆ ಬಳಕೆ ಮಾಡೋದಕ್ಕೆ ಸೋಪನ್ನು ಕೂಡ ಇಟ್ಟಿದ್ದಾರೆ ಮತ್ತು ಕೊಡ್ತಾ ಇದ್ದಾರೆ ಎಲ್ರಿಗೂ. ಇದು ಇನ್ನೊಂದು ರೀತಿಯ ಪ್ರೇಯರ್ ಹಾಲು. ಅದೇ ಫ್ರೆಶ್ಶು, ನಾನು ಫ್ರೆಶ್ಶು. ಚೆನ್ನಾಗಿತ್ತು ಒಳಗಿನ ಅನುಭವ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ, ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕೋಳಿಗಳು ಆಟ ಆಡ್ತಾ ಇದೆ ಹೂಗಳ ಮಧ್ಯ. ಎಂಥ ಜಾಗ ನೋಡ್ರಿ. ಆಹಾ, ಈ ಊರನ್ನ ಸುತ್ತಾಡೋದಕ್ಕೆ ಒಂಥರ ಮಜಾ ಕೊಡ್ತಾ ಇದೆ. ಕುರ್ದಿಶ್ ಮನೆಗಳ ಮುಂದೆ ಯಾವ ರೀತಿಯ ಚಿಕ್ಕ ಮಿನಿ ಗಾರ್ಡನ್ಗಳನ್ನ ಬೆಳೆದಿದ್ದಾರೆ ನೋಡ್ಬೋದು ನೀವು. ಗಮನ. ನೀವಿಲ್ಲಿ ನೋಡ್ತಾ ಇರೋದು ಕುರ್ದಿಸ್ತಾನ್ನ ಮಸೀದಿ. ಬೇರೆ ಮಸೀದಿಗಳಿಗೂ ಇದಕ್ಕೂ ಒಂದು ವ್ಯತ್ಯಾಸವನ್ನು ಗಮನಿಸ್ಬೋದು. ಅದೇನಪ್ಪ ಅಂದರೆ ಎಲ್ಲ ಚೂಪಾಗಿರುತ್ತೆ, ಸ್ವಲ್ಪ ಟರ್ಕಿಶ್ ಮಿಕ್ಸ್ ಇರುತ್ತೆ ಆರ್ಕಿಟೆಕ್ಚರಲ್ಲಿ. ಬಹಳ ವಿಶೇಷವಾಗಿ ಕಾಣುತ್ತೆ. ಮಾಸ್ಕ್ ಒಳ್ಳೆ ರಾಕೆಟ್ ಥರ ಇದೆ ನೋಡಿ, 3 ರಾಕೆಟ್ ನಿಲ್ಲಿಸ್ದಂಗಿದೆ. ಭಾಳ ತುಂಬ ಸುಂದರವಾಗಿದೆ. ಎಲ್ಲ ಮಾಸ್ಕ್ ಪಕ್ಕನೂ ಉಚಿತವಾದ WC ಅಥವಾ ಟಾಯ್ಲೆಟ್ಗಳನ್ನು ಮಾಡಿದ್ದಾರೆ ಇಲ್ಲಿ. ಸಾಧ್ಯವಾದರೆ ಮಾಸ್ಕ್ ಒಳಗೆ ಹೋಗಿ ಈ ಮಾಸ್ಕ್ ಹೇಗಿದೆ ಅಂತ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಬನ್ನಿ. ಪ್ರಪಂಚದ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಮತಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮಸೀದಿ ಒಳಗೆ ಚಪ್ಪಲಿಯನ್ನು ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಳಗೆ ಹೋಗ್ತಾ ಇದ್ದೀನಿ. ಒಳಗೆ ಮಾತಾಡಲ್ಲ, ಯಾರೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಮಾಸ್ಕ್. ಕುರಾನ್, ಮುಸಲ್ಮಾನ ಧರ್ಮದ ಹೋಲಿ ಕುರಾನ್ನ ಇಲ್ಲಿಡಲಾಗಿದೆ. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ ಅಂತ. ವಾವ್,
ಸಖತ್ತಾಗಿದೆ ಜಾಗ ಮಾತ್ರ. ಯಾರೂ ಇಲ್ಲ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಪ್ರಪಂಚದಲ್ಲಿ ಜಗಳ, ಕದನ, ಎನಿಮಿಟಿ, ವೈರತ್ವ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುವಂತಹ ಕಾಲದಲ್ಲಿ ಬಹಳ ಮುಖ್ಯವಾಗಿ ಎಲ್ರಿಗೂ ಬೇಕಾಗಿರೋದು ಶಾಂತಿ. ಈ ಪ್ರದೇಶದಲ್ಲಿ ಚೂರು ಪೊಲ್ಯೂಷನ್ ಇಲ್ಲ. ಗಾಳಿಯ ಆ ಒಂದು ಕ್ವಾಲಿಟಿ ಆಫ್ ಏರ್ ಅಂತ ಕರಿತೀವಲ್ಲ, ಅತ್ಯದ್ಭುತವಾಗಿದೆ. ಎಲ್ಲ ಜನರು ಬಹಳ ಫ್ರೆಂಡ್ಲಿ ಇದ್ದಾರೆ. ಜಾಗ ಬಹಳ ನೀಟಾಗಿದೆ. ಇದೊಂದು ಹಳ್ಳಿ ನೋಡಿ, ಜನರೆಲ್ಲ ಮಾತಾಡಿಸ್ತಾರೆ. ವಾಟ್ ಡಿಡ್ ಯು ಸೇ? ಹಲೋ. ಇವ್ರ ಡ್ರೆಸ್ ನೋಡೋದೇ ಒಂದು ಖುಷಿ. ಸಲಾಮ್. ಹಿಂದೂಸ್ತಾನ್. هندوستاني ಹಾಂ, ಹಿಂದೂಸ್ತಾನಿ. بخير بيه ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. بخير بيه ಟೇಕ್ ಕೇರ್. How do you feel, Dr. Luma? Amazing. Beautiful, no? Yeah. Kurdistan? You in Kurdistan is amazing. Amazing mix. Yes. Me and Dr. Luma? Hi. Very good. ಲೊಕೇಶನ್ ನೋಡಿ ಹೇಗಿದೆ ಅಂತ. ಆಹಾ, ಈ ಜಾಗದಲ್ಲಿ ಬದುಕ್ತಾ ಇರುವಂತಹ ಈ ಜನರೇ ಅದೃಷ್ಟವಂತರು. ಈ ಮನೆಗಳಿಗೆಲ್ಲ ಸೀದಾ ವ್ಯೂ ಇದು. ನಮ್ಮ ಚಿಕ್ಕಮಗಳೂರಿನ ಬಾಬಾ ಬುಡಂಗಿರಿ ಥರ ಇದೆ. ಕುರ್ದಿಸ್ತಾನದ ರೈತರು ಹೇಗೆ ತಮ್ಮ ಭೂಮಿಯನ್ನು ಉಳ್ತಾ ಇದ್ದಾರೆ ನೋಡ್ಬೋದು ನೀವು. ಲೂಲಾ, ಹೌ ಆರ್ ಯು? ಫೈನ್. ಎಂಥ ಸ್ವರ್ಗದಲ್ಲಿ ಇಲ್ಲಿನ ಲೋಕಲ್ಸು ಕ್ಯಾಂಪಿಂಗ್ ಮಾಡ್ತಿದ್ದಾರೆ ನೋಡಿ. ಅಲ್ಲೊಂದು ಗ್ರೂಪ್, ಇಲ್ಲೊಂದು ಗ್ರೂಪು, ಎಲ್ಲ ಬೆಂಕಿ ಹಾಕ್ಕೊಂಡು ಟೀ ಮಾಡಿಕೊಂಡು ಈ ಒಂದು ರಜಾ ದಿನವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಟೀ ಕಾಯಿಸ್ತಾ ಇದ್ದಾರೆ. ಈ ಎರಡು ತೋಳ ಥರ ಇದೆ ನಾಯಿ, ಅದು ಈ ಒಂದು ಕುರಿ ಸಮೂಹವನ್ನು ಕಾಯ್ತಾ ಇದೆ ನೋಡಿ. ಇಲ್ಲೊಂದು ನಾಯಿ, ಅಲ್ಲೊಂದು. ಹತ್ರ ಹೋಗೋ ಬಿಡ್ತಾಯಿಲ್ಲ, ಅಷ್ಟು ಜೋರು ಮಾಡ್ತಾ ಇದೆ. ಅಂದರೆ ಆ ಶಫರ್ಡ್ ಜೊತೆಗೆ ಓಡಾಡುತ್ತಾ ನಾಯಿ. ಎಲ್ಲಿ ಹೋದ್ರೂ ಮೂರು ನಾಯಿ ಇದೆ ಒಟ್ಟು. ತೋಳಗಳ ಥರ ಇವೆ ನಾಯಿ. ಇಲ್ಲಿ ನೋಡಿ, ಎಲ್ಲರೂ ಬೆಂಕಿ ಹಾಕಿದ್ದಾರೆ. ಇವಾಗಷ್ಟೇ ಟೀ ಮಾಡ್ತಾ ಇದ್ದಾರೆ. ಇಲ್ಲೊಂದು ಪುಟ್ಟ ಮಗು ಇದೆ. ಮಗು ಹೆಸರು ದಾನ ದೇಯ್ನೆ ಅಂದ್ಬಿಟ್ಟು ಮಗು ಹೆಸರು. ಎಷ್ಟು ಚೆನ್ನಾಗಿದೆ. ಮತ್ತು ಇವ್ರ ಡ್ರೆಸ್ಗಳು ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು, ನೀರು ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಸುಮ್ಮನೆ ಎಲ್ಲರಿಗೂ ಹಾಯ್ ಹೇಳೋಣ ಅಂತ ಅನ್ನಿಸ್ತು. ಅಂದರೆ ಪಾಪ ಅವರು ಪಿಕ್ನಿಕ್ ಮಧ್ಯೆ ನಾವು ಡಿಸ್ಟರ್ಬ್ ಮಾಡಿದ್ರೆ ಚೆನ್ನಾಗಿರಲ್ಲ. ಆದರೂ ಬಂದು ಮಾತಾಡಿಸ್ತಾರೆ. ಯಾರೂ ಹತ್ರ ಕೋಪ ಮಾಡ್ಕೋತಾ ಇಲ್ಲ, ಯಾರೂ ಬೇಜಾರು ಮಾಡ್ಕೋತಾ ಇಲ್ಲ. ಖುಷಿಯಾಗಿ ಮಾತಾಡಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಕುಟುಂಬಗಳು ಅಡುಗೆ ಮಾಡ್ತಾಯಿದ್ದಾರೆ, ಮಕ್ಕಳು ಬಾಲ್ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಬೈ. هو من الهند. يا اهلا وسهلا شلونكم؟ ಥ್ಯಾಂಕ್ ಯು. الحمد لله. احوالك؟ الله يحفظك. ಹೌ ಆರ್ ಯು? شلون لو عيوني احكي بالعربي ترى عربيتي فول زين. ايه هو هندي. هندي ايه من صاحبك؟ الهند. ايه ಇಂಡಿಯಾ. هندية صاحبك؟ هو مو صاحبي، انا طبيبه ببغداد. حبيبة يا اهلا وسهلا. السعودية. الله يحفظك. يلا تعالي. ايه هسه نقعد شوي. يلا ಹಲೋ, هلا. ಹೌ ಆರ್ ಯು? ثانك يو. يلا تفضل. ಇವ್ರ ಡ್ರೆಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲರದು. ಮತ್ತು ಇಲ್ಲಿ ಹೆಣ್ಮಕ್ಳು ಟೀ ಮಾಡ್ತಾ ಇದ್ದಾರೆ. يسوي فيديوهات ينشرها. يلا يقولون كردستان. صور عادي. يقول كردستان تشبه سويسرا. والله. ಎಷ್ಟು ಚೆನ್ನಾಗಿ ಪಾರ್ಟಿ ಮಾಡ್ತಾರೆ ಎಲ್ಲರೂ. ಹಲೋ ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಾವು ಒಂದು ಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವ್ರಿಗೆ ಇವ್ರ ತಂದೆ ಇವತ್ತು ಈ ಡ್ರೆಸ್ಸನ್ನು ಹಾಕೊಳ್ಳೋದಕ್ಕೆ ಫೋರ್ಸ್ ಮಾಡಿದ್ರಂತೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನೀವು ಹೆಮ್ಮೆ ಪಡಬೇಕು ಕುರ್ದಿಶ್ ಡ್ರೆಸ್ಸನ್ನು ಹಾಕೊಳ್ಳೋದಕ್ಕೆ. ಯಾಕೆಂದರೆ ನಿಮ್ಮ ಭಾಷೆ, ನಿಮ್ಮ ನೆಲ, ನಿಮ್ಮ ಒಂದು ರೀತಿ ನೀತಿಗಳನ್ನು ನೀವು ಉಳಿಸ್ಕೊಳ್ದೆ ಹೋದರೆ ಮುಂದಿನ ಜನ್ರೇಷನ್ಗೆ ಅದಿರಲ್ಲ ಅಂತ.
So you should do it, okay, bro? No, you should show me. Now you should show me Kurdish dance. I don't dance. ನೋಡ್ರಿ ಇಲ್ಲಿ ಬಿರಿಯಾನಿ ಮಾಡಿದಾರಂತೆ. ವಾವ್ ವಾವ್, ಬಿರಿಯಾನಿ ಮಾಡಿದಾರೆ ಇಲ್ಲಿ. ಇಲ್ಲಿಯ ಹೆಣ್ಮಕ್ಳು ಕೂಡ ಜ್ಯುವೆಲರಿನ ಹಾಕೊಳ್ತಾರೆ. ಯಾವ ರೀತಿ ಹಾಕೊಳ್ತಾರೆ ನೋಡಿ. ಫಾರ್ ದ ಹೆಡ್. ಓಕೆ. ತಲೆ ಮೇಲೆ ಹಾಕೊಳ್ತಾರೆ. ವಾವ್. ಕುರ್ದಿಶ್ ಭಾಷೆಯಲ್ಲಿ ಬ್ರದರ್ ಅನ್ನೋದಕ್ಕೆ ಕಾಕಾ ಅಂತ ಹೇಳ್ತಾರಂತೆ. ಸೊ ವಾಟ್ಸಪ್ ಕಾಕಾ. ಕಾಕಾ Is like brother. ಓಕೆ, ಕಾಕಾ ಅಂದ್ರೆ ಬ್ರದರ್ ಅಂತ ಅರ್ಥ. ಇನ್ನೊಂದು ಫ್ಯಾಮಿಲಿ ಪಿಕ್ನಿಕ್ ಮಾಡ್ತಾ ಇದೆ. ಇವರೇನೋ ಬಜ್ಜಿ ಬೋಂಡ ಮಾಡ್ಕೊಂಡ್ ಬರ್ತಾರೆ. ಯಾಪ್ರಾ ಯಾಪ್ಲಾ. ವಾವ್. ವೆಟ್ಟದಲ್ಲಿ ಯಾಪ್ರಾ ಅಂದ್ಬಿಟ್ಟು ಒಂದು ಮಾಡ್ತಾರೆ. ಎಲೆಯಲ್ಲಿ ಅನ್ನವನ್ನ ಸುತ್ತಿ ಇದನ್ನ ಕೊಡ್ತಾರೆ. ಇದನ್ನ ಟ್ರೈ ಮಾಡ್ತೀನಿ. ವಾವ್, ಅಮೇಜಿಂಗ್ ಅಮೇಜಿಂಗ್. ಸಕ್ಕತ್ತಾಗಿದೆ. My mother-in-law. Yeah? No, that's it. Oh, okay, that is the family. Yeah. We'll meet them. This is this food. My mother-in-law is make it. Can we meet them? Yeah, you can. Go. Come. But they don't know any English. No. This is my mother-in-law and my father-in-law. Let's visit them. ಸೊ ಇಲ್ಲಿ ಇವರ ಅತ್ತೆ ಮಾವ. ನಮಸ್ತೆ 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 ನಮಸ್ತೆ. ವಾವ್, ಯು ಮೇಡ್ ಇಟ್. ಓಕೆ. ನೋಡಿ ಇಲ್ಲಿ ಇದೇ ಇವರ ಮೋಸ್ಟ್ ಫೇಮಸ್ ಕುರ್ದಿಶ್ ಡಿಶ್. ವಾವ್. ಸೊ ಇಡೀ ಫ್ಯಾಮಿಲಿ ಜೊತೆಗೆ ನಾವು ಇವತ್ತು ಊಟ ಮಾಡುವಂತಹ ಸಂದರ್ಭ ಬಹಳ ಖುಷಿ ಆಗ್ತಾ ಇದೆ. ಆಹಾ, ಕುರ್ದಿಸ್ತಾನಲ್ಲಿ ಈ ಥರ ಒಂದು ಮೂಮೆಂಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲಿ ನೋಡಿ ಕಬಾಬ್ ಪ್ಲೀಸ್. ನೋಡ್ರಿ ಇಲ್ಲಿ ಗನ್ ಇಟ್ಕೊಂಡಿದ್ದಾರೆ ಅಂಕಲ್ಲು. ಗನ್, ಪಿಸ್ತೂಲ್. ವಾವ್, ವೆರಿ ಗುಡ್. ಸೊ ಅವರು ಬೆಶ್ಮಾರ್ಗ ಅಂದ್ರೆ ಆರ್ಮಿಯಲ್ಲಿ ಸೆಕ್ಯೂರಿಟಿ ಇರ್ತಾರೆ ಕುರ್ದಿಸ್ತಾನ್ಗೆ, ಅದಕ್ಕೋಸ್ಕರ ಗನ್ ಇಟ್ಕೊಂಡಿದ್ದಾರೆ. ಓಕೆ. ಕಬಾಬ್ ಬಂತು. ಅಲ್ಲ ಕಬಾಬ್ ಅಲ್ಲ, ಟಿಕ್ಕೆ. ಇನ್ ಇಂಡಿಯಾ ವಿ ಕಾಲ್ ಕಬಾಬ್ ಟಿಕ್ಕೆ. ನಾ ಟೇಕ್ ಫ್ರಮ್ ಯು. ಸೊ ಇವರೆಲ್ಲ ನನಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾ ಇದ್ರು. ಇಂಡಿಯಾಲಿ ಹೆಂಗಿದೆ, ಅಲ್ಲಿ ಹೆಂಗಿದೆ, ನಿಮ್ಮ ದೇಶದಲ್ಲೂ ಇದೇ ಥರ ಇದೆಯಾ ಅಂತ. ನಾನು ಹೇಳಿದೆ ನಮ್ಮ ದೇಶದಲ್ಲೂ ಸುಂದರವಾಗಿರೋ ಜಾಗ ಇದೆ ಅಂತ. ಹಾಗೆ ಕುರ್ದಿಶ್ ಭಾಷೆಯಲ್ಲಿ ಅಮ್ಮ ಅಂತ ಹೇಳೋದಕ್ಕೆ ದಾಯ ಅಂತ ಹೇಳ್ತಾರೆ, ಮತ್ತು ಅಪ್ಪ ಅಂತ ಹೇಳೋದಕ್ಕೆ ಫಾರ್ ಫಾದರ್ ಬಾವ್ಕ ಅಥವಾ ಬಾಬಾ ಅಂತ ಹೇಳ್ತಾರೆ. ಇನ್ ಇಂಡಿಯಾ ವಿ ಕಾಲ್ ಮೈ ಲ್ಯಾಂಗ್ವೇಜ್ ಅಪ್ಪ ಅಮ್ಮ. ಅಪ್ಪ ಅಮ್ಮ we call in our language. That's true. So our language is called Kannada. There's a different language in India? There are 300 languages. Yeah. No one language. Many languages. ಬ್ರದರ್ ಹೇಳ್ತಾ ಇದ್ರು, ನಾವೆಲ್ಲರೂ ನೇಬರ್ಸು, ಇಡೀ ಊರಿನ ಜನ ಎಲ್ಲ ಈ ಥರ ಒಟ್ಟಿಗೆ ಪಿಕ್ನಿಕ್ ಮಾಡ್ತೀವಿ. ಎಲ್ಲೇ ಒಟ್ಟಿಗೆ ಕೂತ್ರು ಅವ್ರು ಅಡುಗೆ ಮಾಡಿದ್ರೆ ನಮ್ಗೆ ತಂದು ಕೊಡ್ತಾರೆ, ನಮ್ಮ ಅಡುಗೆ ಮಾಡಿದ್ರೆ ಅಲ್ಲಿ ಹೋಗುತ್ತೆ ಅಂತ. ಸೊ ಈಗ ಇಲ್ಲಿಯ ಊಟ ಅಲ್ಲಿಗೆ ಹೋಯ್ತು, ಅಲ್ಲಿಯ ಬಿರಿಯಾನಿ ಇಲ್ಲಿಗೆ ಬಂತು. ಈ ಥರ ಶೇರಿಂಗ್ ಇಸ್ ಕೇರಿಂಗ್ ಬ್ರದರ್. ನೋಡಿ ನಮಸ್ತೆ ಮಾಡ್ತಾ ಇದ್ದಾರೆ ಅವರು. ಥ್ಯಾಂಕ್ ಯು ಫಾರ್ ದ ಹಾಸ್ಪಿಟಾಲಿಟಿ. ದಾಯಾ, ಥ್ಯಾಂಕ್ ಯು ದಾಯಾ. ಇನ್ ಇಂಡಿಯಾ ವಿ ಆಲ್ವೇಸ್ ಡೂ ದಿಸ್. India. For blessing. Bless me. She says that the mother is very loved. Yes. Thank you so much. Thank you. ಅಮ್ಮ ಹೇಳ್ತಾ ಇದ್ದಾರೆ ಮನೆಗೆ ಹೋಗ್ಬೇಡಿ, ಇಲ್ಲೇ ಇರಿ, ಮತ್ತೆ ಮಧ್ಯಾಹ್ನ ಊಟ ಕೊಡ್ತೀನಿ ಅಂತ. ಓಕೆ ಅಮ್ಮ, ಬರ್ತೀನಿ ವಾಪಸ್. ವೇರ್
أبيض ألبس هاي بس هاي القطعة الفوق. ಬ್ರದರ್ನ ಕೇಳ್ತಾ ಇದೆ ಏನು ಕೆಲಸ ಮಾಡ್ತೀರಾ ಅಂತ. ಅದಕ್ಕೆ ಇವರು ಪೆಟ್ರೋಲ್ ಮಾರ್ತಾರಂತೆ. ಇಲ್ಲಿ ಹತ್ರ ಫ್ಯಾಕ್ಟ್ರೀಸ್ಗೆಲ್ಲ ಇವರೇ ಪೆಟ್ರೋಲ್ ಸಪ್ಲೈ ಕೊಡೋದಂತೆ. ಎಲ್ಲಿಂದ ತರ್ತಾರೆ ಅಂದರೆ ಪೆಟ್ರೋಲ್ನ ಇರಾನಿಂದ ತರ್ತಾರಂತೆ. ಸೊ ಫ್ರಮ್ ಇರಾನ್ ಯು ಇಂಪೋರ್ಟ್ ಪೆಟ್ರೋಲ್? I don't. Somebody else. Somebody else. So you take from them? Bring it to me in my workplace. You take it and you I give it take to it everybody. and I sell. ಓಕೆ ಓಕೆ. ನೋಡಿ ಇಲ್ಲಿದೆ ಪೆಟ್ರೋಲ್ ಟ್ಯಾಂಕು. ಇನ್ನೊಬ್ರು ಓಲ್ಡ್ ಕಪಲ್ ಕೂತಿದ್ದಾರೆ. ಇಬ್ರು ಕೂತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ವಾಟ್ ಈಸ್ ಯುವರ್ ನೇಮ್ ಸರ್? Yasin. ಯಾಸೀನ್. Bali. ಓಕೆ ಓಕೆ. ಮೇಡಮ್? ಆವಾಸ್. ಓಕೆ ಓಕೆ. ಹಿಂದಿ. ಸೊ ಇಂಡಿಯನ್ಸ್ನ ಇವರು ಹಿಂದಿ ಅಂತ ಕರೀತಾರೆ. تقريبا ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಾ 45 years. 45 ಇಯರ್. ವೆರಿ ಗುಡ್ ವೆರಿ ಗುಡ್. 45 ವರ್ಷದ ಜೊತೆಗಿದ್ದಾರೆ. ನೋಡಿ, ಕುಟುಂಬದ ಮೌಲ್ಯಗಳು ಈ ಒಂದು ಪ್ರದೇಶದಲ್ಲಿ ತುಂಬ ಜಾಸ್ತಿ ಇದೆ, ನಮ್ಮ ಭಾರತ ದೇಶದ ಥರ. ಭಾಳ ಖುಷಿಯಾಗುತ್ತೆ ನೋಡೋದಕ್ಕೆ. ಅವ್ರಿಗೆ ವಯಸ್ಸಾಗಿದೆ, ಅವ್ರು ನನಗೆ ಚೇರ್ ಕೊಡ್ತಾ ಇದ್ದಾರೆ, ಕೂತ್ಕೊಳ್ಳಿ ನೀವು ಅಂತ. ಪ್ಲೀಸ್ ಸರ್, ನೀವು ಕೂತ್ಕೊಳ್ಳಿ. ನಿಮ್ಮನ್ನು ಮೀಟ್ ಮಾಡಿದ್ದೆ ನಮಗೆ ಖುಷಿ. ಬ್ರದರು ಒಳ್ಳೆ ಮಾತು ಹೇಳಿದ್ರು. ಎಷ್ಟು ಜನ ಮಕ್ಕಳು ಅಂತ ಕೇಳಿದೆ. ಒಂದು ಹೆಣ್ಮಗು ಇದೆ, ಇನ್ನೊಂದು ಗಂಡು ಮಗು ಆದರೆ ಸಾಕು ನನಗೆ. ನಮ್ಮ ಹಿಂದಿನ ಜನ್ರೇಷನ್ಗೆಲ್ಲ 12-13 ಇರೋರು, ಎಲ್ಲರನ್ನೂ ಮೇಂಟೈನ್ ಮಾಡೋಕ್ಕಾಗ್ತಿರಲ್ಲ. ಯಾರು ಎಲ್ಲಿ ಹೋದರು, ಯಾರು ದಾರಿ ತಪ್ಪಿದ್ರು. ಸೊ ಅದಕ್ಕೋಸ್ಕರ ನನಗೆ 2 ಮಕ್ಕಳು ಸಾಕು. ಇವಾಗಿನ ಜನ್ರೇಷನಲ್ಲಿ ಎಲ್ಲರೂ 1 ಅಥವಾ 2 ಮಕ್ಕಳು ಮಾತ್ರ ಮಾಡ್ಕೋತಾ ಇದ್ದೀವಿ ನಾವು ಕೂಡ. ಬಟ್ ಹುಟ್ಟಿಸಿದವ್ರಿಗೆ ಕರೆಕ್ಟಾಗಿ ಎಜುಕೇಷನ್ ಕೊಟ್ಟು ಒಂದು ಸರಿಯಾದ ದಾರಿ ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಿ ಈಸ್ ವೆರಿ ವೆರಿ ನಾಲೆಜಬಲ್ ಆ್ಯಂಡ್ ಹಿ ಈಸ್ ದ ಫ್ಯೂಚರ್ ಆಫ್ ಕುರ್ದಿಸ್ತಾನ್. ده سيبك هنا ده جواب يا بيرا لا ده السوق بالارسي بجوان نايس يعني absolutely. ನೀವು ನೋಡ್ತಾ ಇದ್ದೀರಾ ಸೂಪರ್ ಸ್ಪೆಷಲ್ ಕುರ್ದಿಶ್ ಡ್ಯಾನ್ಸ್. ವಾವ್. See you, my friend. Thank you so much. Thank you so much, my friend. Take care. I'll see you again. Okay? Bye. Bye, bye. Bye, madam. Bye. Bye, Sharara. Bye. Bye. Nice meeting you. Bye. Nice meeting you. Thank you so much for everything. Bye. ಇಡೀ ಊರಲ್ಲಿ ಎಲ್ಲೆಲ್ಲೂ ಜನ, ಎಲ್ಲೆಲ್ಲೂ ಪಿಕ್ನಿಕ್ಕು. ಶುಕ್ರವಾರದ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನ ಸಂಪೂರ್ಣವಾಗಿ ತಮ್ಮನ್ನು ತಾವು ರಿಲ್ಯಾಕ್ಸ್ ಮಾಡ್ಕೋತಾರೆ ಕುರ್ದಿಸ್ತಾನಲ್ಲಿ ಅಥವಾ ಇರಾಕಲ್ಲಿ. ರಸ್ತೆಯಲ್ಲಿ ಆಮೆ ಸಿಕ್ತು ರೀ, ಕುರ್ದಿಸ್ತಾನ್ ಆಮೆ. ಅದು ಹೆಂಗೆ ಇಲ್ಲಿದೆ ಅಂತ ಗೊತ್ತಾಗ್ತಲ್ಲ. ಓಯ್ ಓಯ್ ಪುಟಾಣಿ, ಓಯ್ ಎಷ್ಟು ಚೆನ್ನಾಗಿದೆ ನೋಡಿ. ಹೋಗು ಪಾಡು ನೀವು. ಎಷ್ಟು ಗಟ್ಟಿದೆ ಶೆಲ್ಲು, ಯಪ್ಪ ಕಲ್ ಥರ ಇದೆ. ನಡ್ಕೊಂಡು ಹೋಗ್ತಾ ಇತ್ತು ರೋಡಲ್ಲಿ ಸ್ಲೋ ಆಗಿ. ಈ ಕಡೆಯಿಂದ ನೋಡಿದೆ ಇವಾಗಷ್ಟೇ. ಬಟ್ ಇಲ್ಲಿ ಹೆಂಗೆ ಆಮೆಗಳು ಅಂತ ಗೊತ್ತಾಗ್ತಲ್ಲ ಇಂಥ ರೀಸನಲ್ಲಿ. ರಸ್ತೆಯಿಂದ ಸ್ವಲ್ಪ ಈ ಕಡೆ ಬಿಟ್ಟೆ, ಸೊ ದಟ್ ಈ ಕಡೆ ಹೋಗಲಿ ಅಂತ. ಆಮೇಲೆ ಯಾವ್ದಾದ್ರು ಕಾರ್ ಹರಿದೋದ್ರೆ ಕಾರ್ಗೆ ಏನಾರು ಆಗುತ್ತೆ, ಇದಕ್ಕೇನೋ ಆಗಲ್ಲ ಅನ್ಕೋತೀನಿ. ಅಷ್ಟು ಗಟ್ಟಿ ಇದೆ ಅದು, ಆದರೂ ತೊಂದರೆ ಆಗ್ಬೋದೇನೋ. ಅರೇಬಿಕ್ ಭಾಷೆಯಲ್ಲಿ ಆಮೆಗೆ ಸಿಲ್ ಹಫಾ ಅಂತ ಹೇಳ್ತಾರೆ. ಸಿಲ್ ಹಫಾಗೆ ಬಾಯ್ ಬಾಯ್. ಆರಾಮಾಗಿ ಓಡಾಡ್ಕೊಂಡಿರು. ಲೈಫಲ್ಲಿ ಬದುಕಿದ್ರೆ ಆಮೆ ಥರ ಬದುಕಬೇಕು ರೀ. ಸ್ಲೋ ಆಗಿದ್ರು, ಸ್ಟಡಿ ಆಗಿರಬೇಕು. ಬೇಗ ಓಡಿ, ಬೇಗ ಆತರ ಮಾಡಿಕೊಂಡು ಅದಾದಮೇಲೆ ತೊಂದರೆಯನ್ನು ಅನುಭವಿಸಬಾರದು. ಇಲ್ಲಿ ನೋಡಿ, ಟೊಮೆಟೊನ ಗ್ರಿಲ್ ಮಾಡ್ತಾ ಇದ್ದಾರೆ.
ಎಸ್ಪೆಷಲಿ ಈ ಸೈಡಲ್ಲಿ ಟೊಮೆಟೊನ ಗ್ರಿಲ್ ಮಾಡಿ ತುಂಬ ತಿಂತಾರೆ. ಇನ್ನೊಂದು ಫ್ಯಾಮಿಲಿ ಇಲ್ಲಿ ಪಿಕ್ನಿಕ್ ಮಾಡ್ತಾ ಇದೆ. ಇವರಿಲ್ಲಿ ಕಬಾಬ್ ಮಾಡ್ತಾರೆ ನೋಡಿ, ಇದನ್ನು ಸುಡ್ತಾರೆ. ಆಮೇಲೆ ಎಂಥ ಲೊಕೇಶನಲ್ಲಿ ಮಾಡ್ತಾಯಿದ್ದಾರೆ. ವಾವ್. أقل واحد محبوب. مو بالكامب يعني والكل راح يخجل. لا ما حد ದಾರಿಲಿ ವಾಶ್ರೂಮ್ಸ್ ಇಲ್ಲ, ಆದರೆ ಮಸೀದಿಯಲ್ಲಿ ವಾಶ್ರೂಮ್ಸ್ ಇದೆ, ದೇವಸ್ಥಾನದಲ್ಲಿ ವಾಶ್ರೂಮ್ಸ್ ಮಾಡಿದ್ದಾರೆ. ಬರುವಂತಹ ಪ್ರಯಾಣಿಕರಿಗೆ ಅಥವಾ ರಸ್ತೆಯಲ್ಲಿ ಹೋಗುವಂತಹ ಜನರಿಗೆ ಬಹಳ ಉಪಯೋಗ ಆಗುತ್ತೆ. ಇದರಿಂದ ಯಾರು ಬೇಕೋ ಹೋಗಿ ಉಚಿತವಾಗಿ ಉಪಯೋಗ ಮಾಡ್ಬೋದು. ಇಲ್ಲಿನ ಕುರ್ದಿಸ್ತಾನ್ನ ಮಾಸ್ಕ್ನ ಡಿಸೈನ್ಸೇ ಬಹಳ ಯುನೀಕ್. ಮಾಸ್ಕಲ್ಲಿ ಯಾರಿರಲಿ ಬಿಡಲಿ ಸದಾ ಡೋರ್ ಓಪನ್ ಇರುತ್ತೆ. ನೋಡಿ ಒಳಗೆ ಹೇಗಿದೆ, ಪ್ರೇಯರ್ ಹಾಲು, ಇದು ವಾಶ್ರೂಮ್ಸ್. ಆಶ್ರಯ ಕೊಟ್ಟ ಮಸೀದಿಗೆ ಪ್ರೀತಿಯ ಧನ್ಯವಾದಗಳು. ನೋಡಿ ಲೂಮಾ ಮೇಡಮ್ಗೆ ಮುಖ ಎಲ್ಲ ಕೆಂಪಾಗೋಗಿದೆ, ಮುಖ ಉರಿತಾ ಇದೆಯಂತೆ. ಅವ್ರಿಗೆ ಬಿಸಿಲು ಅಷ್ಟು, ಯಾಕಂದರೆ ಜಾಸ್ತಿ ಇಂಡೋರ್ಸ್ ಇರ್ತಾರೆ ಮತ್ತು ಅವರ ಸ್ಕಿನ್ನು ಬಹಳ ಸೆನ್ಸಿಟಿವ್. ಸ್ಕಿನ್ ಸ್ಪೆಷಲಿಸ್ಟ್ ಸ್ಕಿನ್ನೇ ಬಹಳ ಸೆನ್ಸಿಟಿವ್, ಸೆನ್ಸಿಟಿವ್ ಸ್ಕಿನ್. ಅದಕ್ಕೋಸ್ಕರ ಅವರು ಪಾಪ ಸನ್ಸ್ಕ್ರೀನ್ ಹಚ್ಕೊಂಡು ಮುಖ ಉರಿತಾ ಇದೆ, ಕೆಂಪಾಗ್ತಾ ಇದೆ, ಉರಿತಾ ಇದೆ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ. ಸಲಾಂ. ನೀವು ನೋಡ್ತಾ ಇದ್ದೀರಾ ಇರಾಕ್ ದೇಶದ ಟ್ರ್ಯಾಕ್ಟರನ್ನು. ಯಾವ ಕಂಪ್ನಿ ಅಂತ ಗೊತ್ತಾಗ್ತಾಯಿಲ್ಲ, ಎಲ್ಲ ತುಕ್ಕಿಡ್ದೋಗಿದೆ. ಸೊ ಇಲ್ಲಿ ಹಾಗೆ ಮುಂದೆ ಬಂದರೆ ಒಂದು ಇರಾಕಿ ಹಳ್ಳಿಯಲ್ಲಿ ಕೊಟ್ಟಿಗೆ ಇದೆ. ಕೊಟ್ಟಿಗೆಯಲ್ಲಿ ಗಂಟೆ ಕಟ್ಟಿರುವಂತಹ ಹಸುಗಳಿವೆ. ಸಲಾಂ. ಆಂಟಿ ಹಸುಗಳನ್ನ ಒಳಗೆ ಹಾಕ್ತಾಯಿದ್ದಾರೆ. ನನ್ನ ನೋಡಿ ಎದುರ್ಕೊಂಡು ಓಡೋಗ್ತಾ ಇವೆ ಹಸುಗಳು. ವಾವ್, ಚೆನ್ನಾಗಿದೆ ಹಸುಗಳು. ಓಯ್ ಅಂಬಾ 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 ಅಂಬಾ, ಹೆದರ್ಕೋಬೇಡ ಅಂಬಾ. ಎಲ್ಲ ಗಿಡ್ಡದಾಗಿದೆ ನೋಡಿ, ಇವೆಲ್ಲ ಗಿಡ್ಡ ಹಸುಗಳು, ಸಕ್ಕತ್ತಾಗಿವೆ. ಇದ್ಯಾವುದೋ ಗಂಟೆ ಹಸು. ಇದು ಕೊಟ್ಟಿಗೆ. ಅಲ್ಲಿ ಒಳಗೆ ಮಲ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲಿ ಫೀಡೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಹಸುಗಳೆಲ್ಲ ಸೋನೆ ಮಳೆಯಲ್ಲಿ ಎಂಜಾಯ್ ಮಾಡ್ತಾ ಇವೆ. ಓಕೆ ಓಕೆ, ಬಾಯ್. ಈಗ ನಾನು ನಿಮ್ಗೆ ತೋರಿಸೋಂತಹ ಜಾಗವನ್ನು ನೀವು ನೋಡಿ ಶಾಕ್ ಆಗೋದು ಖಚಿತ. ನೋಡ್ರಿ ಹೆಂಗಿದೆ ಅಂತ ಜಾಗ. ವಾವ್, ಕುರ್ದಿಸ್ತಾನ್ನ ಸೌಂದರ್ಯವನ್ನು ನಿಮ್ಮ ಎರಡೂ ಕಣ್ಣುಗಳಲ್ಲಿ ಸಂಪೂರ್ಣವಾಗಿ ಆಸ್ವಾದಿಸಿ ಎಂಜಾಯ್ ಮಾಡಿ. ಇಂಥ ಜಾಗಗಳನ್ನ ನೋಡಿದಾಗ ಮಾತೇ ನಿಂತೋಗುತ್ತೆ ಗುರು. ಡಾಕ್ಟರ್ ಲೂಮಾ ಮತ್ತು ನನ್ನ ಕಾಂಬಿನೇಷನ್ ತುಂಬ ಚೆನ್ನಾಗಾಯಿತು ಕುರ್ದಿಸ್ತಾನಲ್ಲಿ. ಯಾಕೆ ಅಂದರೆ ಇಬ್ರು ಒಂದೇ ರೀತಿಯ ಮೈಂಡ್ ಸೆಟ್ ಇದೆ ಇಬ್ರಿಗೂ. ಚಿಕ್ಕ ನದಿ, ಚಿಕ್ಕ ಝರಿ, ಹೂಗಳು,
ಪ್ರಕೃತಿ, ಹಸು, ಕರು, ದನ, ಕೋಳಿ ಏನೇ ನೋಡಿದ್ರು ಅಷ್ಟೇ ಖುಷಿಯಿಂದ ಕಾತರತೆಯಿಂದ ಜಗತ್ತನ್ನ ನೋಡುವಂತಹ ಅಭ್ಯಾಸ ಅವ್ರಿಗೂ ಕೂಡ ಇದೆ. ಇಂಥವ್ರನ್ನ ಭೇಟಿಯಾಗಿದ್ದು ಇಂಥವ್ರ ಜೊತೆ ಟ್ರಾವೆಲ್ ಮಾಡಿದಾಗಲೇ ಈ ಥರ ಮಾಡೋಕ್ಕಾಗೋದು. ಇಲ್ಲಾಂದರೆ ಹೂವಿದೆ ನಿಲ್ಲಿಸಿ ಅಂದರೆ ಅಯ್ಯೋ ಬಿಡು ಎಲ್ಲ ಕಡೆ ಹೂವಿದೆ ಅಂತ ಹೇಳೋರೆ ಜಾಸ್ತಿ ಜನ ನಿಮಗೆ ಸಿಗೋದು. ಸೊ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯವನ್ನು ಎಂಜಾಯ್ ಮಾಡಿದಾಗ ಲೈಫ್ ಇಸ್ ಬ್ಯೂಟಿಫುಲ್. So beautiful. ದೂರದಲ್ಲಿ ನೀವು ನೋಡ್ತಾ ಇದ್ದೀರಾ ಕುರ್ದಿಸ್ತಾನ್ನ ಕುರಿಗಳು ನೀರನ್ನ ಕುಡಿಯೋದಕ್ಕೋಸ್ಕರ ನದಿಗೆ ಬಂದಿವೆ. ಎಷ್ಟು ಸುಂದರವಾದ ನೋಟ ನೋಡಿ, ಒಳ್ಳೆ ಮೈಗ್ರೇಷನ್ ಮಾಡ್ದಂಗೆ ಅಲ್ಲಿಂದ ಹಿಂಗೆ ಬಂದು ಎಲ್ಲ ನೀರು ಕುಡಿತಾ ಇದೆ. ಇಲ್ಲಿ ಸಖತ್ ನೋಟ ಇದು, ಬೆಳಗ್ಗೆನೇ ಅದ್ಭುತವಾದ ನೋಟ. ಅಲ್ಲಿ ಕುರಿ ಕಾಯೋ ಯುವಕ ಇದ್ದಾರೆ, ನಾಯಿಗಳಿವೆ. ಎಂತಹ ಅತ್ಯದ್ಭುತವಾದ ಜಾಗ. ಆದರೂ ಇಲ್ಲೂ ಕೂಡ ಜನಗಳು ಬಂದು ಪೊಲ್ಯೂಷನ್ ಮಾಡಿ ಎಲ್ಲ ನಮ್ಮ ಮೂಲವನ್ನು ಹಾಳು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಇದನ್ನು ನಿಲ್ಲಿಸಬೇಕು. ನೋಡಿ, ಎಲ್ಲ ಕಡೆನೂ ಸಿಗರೆಟ್ ಪ್ಯಾಕು, ಚಿಪ್ಸ್ ಪ್ಯಾಕೆಟು, ಟಿನ್ನು ಎಲ್ಲದನ್ನು ಇಲ್ಲೆಲ್ಲ ಬಿಸಾಕಿದ್ದಾರೆ. ಬಹಳ ಬೇಜಾರಾಗುತ್ತೆ ಪ್ಲಾಸ್ಟಿಕ್ಕನ್ನು ಈ ರೀತಿ ನೋಡಿದಾಗ. ಎಲ್ಲೇ ಪಾರ್ಟಿ ಮಾಡಲಿ, ಎಲ್ಲೇ ಟೂರ್ ಮಾಡಲಿ, ಹೋಗ್ತಾ ವಾಪಸ್ಸು ಬ್ಯಾಗಲ್ಲಿ ಹಾಕೊಂಡು ಹೋದರೆ ಯಾವ ರೀತಿಯ ಸಮಸ್ಯೆನೂ ಇರಲ್ಲ. ವಾವ್, ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದೀವಿ ಕುರ್ದಿಸ್ತಾನಲ್ಲಿ. ನೇಚರಲ್ಲಿ ಕಳೆದೋಗ್ಬಿಟ್ಟಿದ್ದೀನಿ. ನಮ್ಮ ಲೂಮಾನು ಅಷ್ಟೇ, ಅವ್ರಿಗೂ ನೇಚರ್ ಅಂದರೆ ಬಹಳ ಇಷ್ಟ. ಎಲ್ಲಂದ್ರಲ್ಲಿ ಆಟ ಆಡ್ತಾ ಇರ್ತಾರೆ, ಚಿಕ್ಕ ಮಗು ಥರ. 51 ವರ್ಷ ಅವ್ರಿಗೆ. ಸೊ ಕುರ್ದಿಸ್ತಾನಲ್ಲಿ ಜನ ಟೈರ್ಗೆ ಕೊಳೆ ಆದರೆ ಈ ಥರ ಸಡನ್ನಾಗಿ ನದಿ ಒಳಗೆ ಬಂದು ಕ್ಲೀನಿಂಗ್ ಮಾಡ್ತಾರೆ. ನೋಡಿ, ಈ ಥರನೂ ಜನ ನೋಡಿದ್ರೆ ಎಲ್ಲರೂ ತಮ್ಮ ಮ್ಯಾಗ್ ವೀಲ್ಸ್ನ ಕೆಳಗಡೆ ಬುಡನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನದಿನೇ ಹಾಳು ಮಾಡಿ ಹೋಗ್ಬಿಟ್ರು. ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು, ಬಂದು ಎಲ್ಲ ಸರ್ವನಾಶ ಮಾಡಿದ್ರು. ಇದೇ ಹೇಳೋದಲ್ವಾ, ನರ ಮನುಷ್ಯ ಕಲಿಯಲ್ಲ, ಒಳ್ಳೇದ ಬಯಸಲ್ಲ, ಅವ ನಡೆಯೋ ದಾರಿಲಿ ಗರಿಕೇನು ಬೆಳೆಯಲ್ಲ. ಹಿಂಗೆ ಮಾಡಬೇಡ್ರಿ. ಇಲ್ಲಿ ನಮ್ಮ ಲೂಮಾ ಮೇಡಮ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ನಿಮ್ಮ ಭಾರತ ದೇಶದ ಗುರುಗಳಾದ ಸದ್ಗುರು ಇದ್ದಾರಲ್ಲ, ಜಗ್ಗಿ ವಾಸುದೇವರು, ಅವರಿಂದ ತುಂಬ ಕಲ್ತಿದ್ದೀನಿ, ತುಂಬ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಅವರೊಬ್ಬ ಗ್ಲೋಬಲ್ ಸ್ಪಿರಿಚುವಲ್ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ. ಲೂಮಾ ಅವರು ಇರಾಕಿ ಮುಸ್ಲಿಂ ಆಗಿದ್ರು ಕೂಡ ಒಬ್ಬ ಹಿಂದೂ ಗುರು ಹೇಳ್ಕೊಡ್ತಾ ಇರುವಂತಹ ತಮ್ಮ ಟೀಚಿಂಗ್ಸನ್ನು ಒಪ್ಕೊಂಡು ವಿಶ್ವದ ಒಳಿತಿಗಾಗಿ ಅವರು ಮಾತಾಡ್ತಾ ಇದ್ದಾರೆ. ನಮಗೆ ಬಹಳ ಖುಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಡೀ ಇರಾಕಲ್ಲಿ ಇರಾಕ್ ಈಸ್ ಫೇಮಸ್ ಸದ್ಗುರು. Yes, nowadays, yes, for the educated people. ಎಜುಕೇಟೆಡ್, ಲಿಟ್ರಸಿ, ಎಜುಕೇಷನ್ ಇರುವಂತಹ ಇಂಡಿವಿಜುವಲ್ಸ್ಗೆ ಸದ್ಗುರು ಬಹಳ ಮನಸ್ಸನ್ನು ಮುಟ್ಟಿದಾರಂತೆ. ಅದರ ಅರ್ಥ ಏನು, ನಮ್ಮಲ್ಲೇ ನಾವು ಸದ್ಗುರು ಅವ್ರನ್ನ ಹೇಟ್ ಮಾಡ್ತೀವಿ ಎಷ್ಟೊಂದು ಸಲ. ಯಾಕೆಂದರೆ ಒಂದು ಸೆಕ್ಟರ್ ಯಾವಾಗಲೂ ಎಲ್ಲರನ್ನೂ ಹೇಟ್ ಮಾಡುವಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ. ಅದನ್ನು ನಾವು ಮಾಡಬಾರ್ದು. ಒಬ್ಬ ಮನುಷ್ಯ ಏನಾದ್ರು ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಅವ್ನಿಗೆ ಸಪೋರ್ಟ್ ಮಾಡಬೇಕು. ಅಟ್ಲೀಸ್ಟ್ ಸಪೋರ್ಟ್ ಮಾಡೋಕ್ಕೆ, ಈಗ ನಾನು ಸದ್ಗುರು ಅವರ ಫಿಲಾಸಫಿ ಒಪ್ಪಲಿಲ್ಲ ಅಂದ ತಕ್ಷಣ ಅವ್ರನ್ನ ಬೈಬೇಕಾಗಿಲ್ಲ. ನಾನು ನನ್ನ ಫಿಲಾಸಫಿನ ಹೇಳ್ಬೋದು, ನನಗೇನು ಅನ್ಸುತ್ತೋ ಅದನ್ನು. ಸೊ ಇರಾಕ್ ದೇಶದ ಮುಸಲ್ಮಾನರೇ ಅದನ್ನು ಒಪ್ಕೋತಾ ಇದ್ದಾರೆ, ಪ್ರಪಂಚದ ಬೇರೆ ಬೇರೆ ಕಡೆ ಒಪ್ಕೋತಾ ಇದ್ದಾರೆ ಅಂದರೆ ನಾವು ರೆಸ್ಪೆಕ್ಟ್ ಮಾಡಬೇಕು. ನೀನು ಒಪ್ಕೋಬೇಕಾಗಿಲ್ಲ. ಆದರೆ ಅವರನ್ನ ಖಂಡನೆ ಮಾಡೋದು, ಅವರನ್ನು ಒಂಥರ ಬೇರೆ ಥರ್ಡ್ ಕ್ಲಾಸ್ ಸಿಟಿಸನ್ಸ್ ಥರ ಮಾತಾಡ್ಸೋದು ತುಂಬ ತಪ್ಪು. ಸುಮಾರು ಸಲ ಆ ಥರ ದೇಶದ್ರೋಹಿ ಪಟ್ಟ ಕೊಡೋದು. ಅಂದರೆ ಈ ಸೋಷಿಯಲ್ ಮೀಡಿಯಾಲಿ ಕೀಬೋರ್ಡ್ ವಾರಿಯರ್ಸ್ ಇತ್ತೀಚೆಗೆ ಏನಾಗ್ತಾ ಇದ್ದಾರೆ ಅಂದರೆ, ಸುಮ್ಮನೆ ಏನೋ ಅವ್ರಿಗೆ ಏನೋ ಅನ್ಸುತ್ತೆ ಅದನ್ನು ಸುಮ್ಮನೆ ಮಾಡ್ತಾ ಇರೋದು. ಅದಕ್ಕೊಂದು ಬೇಸಿಸ್ ಇಲ್ಲ, ಅದಕ್ಕೊಂದು ಥಾಟ್ ಪ್ರೊಸೆಸ್ ಇಲ್ಲ. ಇದು ಬಹಳ ನೋವು ತರುವಂತಹ ವಿಷಯ. ಇನ್ನೊಂದು ಬಹಳ ಮುಖ್ಯವಾದ ವಿಷಯನ ಲೋಮಾ ಅವ್ರು ಹೇಳಿದ್ರು. ಇವರು ಯೋಗ ಕ್ಲಾಸ್ ನಡೆಸ್ತಾರೆ ಮನೆ. ಇವರ ಸ್ಕಿನ್ ಕ್ಲಿನಿಕ್ ಎಷ್ಟು ಸುಂದರವಾಗಿ, ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಇದೇ ಇವರ ಕ್ಲಿನಿಕ್ಕು. ಈಗ ಐ ಆಮ್ ಇಂಟ್ರಡ್ಯೂಸಿಂಗ್ ಯು ದ ಬ್ಯೂಟಿಫುಲ್, ದ ಗಾರ್ಜಿಯಸ್, ನನ್ನ ಪ್ರೀತಿಯ ಹೋಸ್ಟ್ ಡಾಕ್ಟರ್ ಲೂಮಾ. ನಿಮಗೆ ಯೋಗ ಸ್ಟುಡಿಯೋ ತೋರಿಸಿದ್ದೆ. ಅವರಿಗೆ ಯೋಗ ಸ್ಟುಡಿಯೋ ವಿಡಿಯೋ ಮಾಡಿ ಹಾಕಿದಾಗ ಇಲ್ಲಿರುವಂತಹ ಕೆಲವರು
ರ್ಯಾಡಿಕಲ್ಸ್ ಏನಂತ ಹೇಳ್ತೀವಿ ಅವ್ರುಗಳು ಮೆಸೇಜ್ ಮಾಡ್ತಾರಂತೆ, ಹಿಂದೂಗಳು ಭಾರತ ದೇಶದಲ್ಲಿ ಮುಸಲ್ಮಾನರನ್ನ ಸಾಯಿಸ್ತಾ ಇದ್ದಾರೆ, ಅಲ್ಲಿ ಜಗಳ ನಡೀತಾ ಇದೆ, ನೀವು ಯಾವುದೇ ಕಾರಣಕ್ಕೂ ಹಿಂದೂ ಫಿಲಾಸಫಿಯ ಯೋಗ ಅನ್ನಾಗಲಿ ಅಥವಾ ಬೇರೆ ಯಾರನ್ನು ಒಪ್ಕೋಬಾರ್ದು, ನೀವು ಅದನ್ನೆಲ್ಲ ಯೋಗ ಎಲ್ಲ ಪ್ರಾಕ್ಟೀಸ್ ಮಾಡಬಾರ್ದು ಅಂತ. ಸೊ ಯೋಗದಲ್ಲಿ ಎಲ್ಲಿ ಹೇಳ್ಕೊಡ್ತಾ ಇದೆ ಒಬ್ರನ್ನೊಬ್ರು ಸಾಯಿಸಬೇಕು ಅಂತ? ಯೋಗ ಮಾಡ್ತಾ ಇರೋದು ನಿಮ್ಮ ಸ್ವಂತ ಆರೋಗ್ಯದ ದೃಷ್ಟಿಯಿಂದ. ಈಗ ಲೂಮಾ ಅವರು ಎಷ್ಟೋ ಜನಗಳ ಜೊತೆ ಇರಾಕ್ ದೇಶದಲ್ಲಿ ಯೋಗ ಮಾಡ್ತಾರೆ. ಅದ ಕಾರಣ ಏನು? ಅವರ ಮನಸ್ಸಿಗೆ, ಅವರ ಹೃದಯಕ್ಕೆ, ಅವರ ದೇಹಕ್ಕೆ ಒಳಿತಾಗ್ತಾ ಇದೆ ಅಂತ. ಇದರಲ್ಲಿ ಕಮ್ಯುನಿಟಿ, ಕಮ್ಯುನಲ್ಲು, ರಿಲಿಜನ್ ಅಂತಂದ್ರೆ ವಿ ಶುಡ್ ನಾಟ್ ಬ್ರಿಂಗ್ religion in yoga. There is no religion in yoga. Yeah, I explained, but there is a bad information, misinformation. ಇದು ಮೀಡಿಯಾದಿಂದ ಆಗ್ತಾ ಇರುವಂತಹ ಕೆಲವು ಕೆಟ್ಟ ವಿಷಯ. ವರ್ಲ್ಡ್ ಮೀಡಿಯಾ ಯಾವಾಗ್ಲೂ ಭಾರತ ದೇಶದ ಬಗ್ಗೆ, ಎಸ್ಪೆಷಲಿ ಕೆಲವು ಮೀಡಿಯಾಗಳು ಯಾವಾಗ್ಲೂ ನಮ್ಮಲ್ಲಿ ಕಲಹ ತರುವಂತಹ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅದು ಒಳ್ಳೇದಲ್ಲ. ದಯವಿಟ್ಟು ಹಾಗೆ ಮಾಡಬೇಡಿ. ಏನಾದ್ರು ಮಾತಾಡೋಕ್ಕೆ ಸಾಧ್ಯ ಆದರೆ ಒಳ್ಳೆ ವಿಷಯಗಳು, ಒಳ್ಳೆ ಮಾತುಗಳನ್ನ ಕೂಡ ಆಡಿ. ಬರೀ ಕಾಂಟ್ರವರ್ಸಿಯಿಂದ ವ್ಯೂಸ್ ತೊಗೊಳಕ್ಕೆ ಟ್ರೈ ಮಾಡಬೇಡಿ. ಈ ಒಂದು ಲೋಕಲ್ ಕ್ಯಾಂಟೀನಲ್ಲಿ ಬೆಳಗಿನ ತಿಂಡಿ ತಿಂದ್ವಿ. ಬ್ರೆಡ್ಡು, ಚೀಸು, ಟೀ ಎಲ್ಲ ಆಯಿತು. ಆದರೆ ತಿಂಡಿಗಿಂತ ಮುಖ್ಯ ಇಲ್ಲಿ ಬಂದಂತಹ ಜನರು ಎಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು. ಅವ್ರಿಗೆ ಭಾಷೆ ಬರ್ತಾ ಇರಲಿಲ್ಲ. ಕೆಲವರು ಸದ್ದಾಂ ಹುಸೇನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಕೆಲವರು ಸದ್ದಾಂ ಹುಸೇನ್ಗೆ ಫೇವರಬಲ್ ಆಗಿದ್ರು, ಅವ್ರು ಒಳ್ಳೆ ಲೀಡರ್ ಆಗಿದ್ರು. ಅವರಿದ್ದಾಗಲೇ ಇರಾಕ್ ಚೆನ್ನಾಗಿತ್ತು, ನಾವೆಲ್ಲ ಅವ್ರ ಆರ್ಮಿಲಿ ಕೆಲಸ ಮಾಡಿದ್ವಿ. ಸದ್ದಾಂ ಹುಸೇನ್ ಏನಂದರೆ ಇಡೀ ಇರಾಕ್ ಒಂದೇ ರೀತಿಯಲ್ಲಿ ಬದುಕಬೇಕು ಅಂತ ಆಸೆ ಇತ್ತು. ಶಿಯಾ, ಸುನ್ನಿ, ಕುರ್ದಿಸ್ತಾನ್ ಅಂತ ಹೊಡೆದಾಡ್ಕೊಂಡು ಬದುಕೋದು ಇಷ್ಟ ಇರಲಿಲ್ಲ ಅಂತ ಅವರು ಹೇಳ್ತಾ ಇದ್ರು. ಸೊ ಫಸ್ಟ್ ಟೈಮ್ ಕುರ್ದಿಸ್ತಾನಲ್ಲಿ ಸದ್ದಾಂ ಹುಸೇನ್ ಪರವಾಗಿ ಮಾತಾಡಿದಂತಹ ಜನಗಳನ್ನು ಮೀಟ್ ಮಾಡಿದೆ. ಅವರೆಲ್ಲ ಹಿಂದಿನ ಜನ್ರೇಷನ್, ಅಂದರೆ ಈಗೆಲ್ಲರೂ 65-70 ವರ್ಷದವರು ಇಲ್ಲೆಲ್ಲ ಕೆಲಸ ಮಾಡಿಕೊಂಡು ಇವಾಗ ಬದುಕ್ತಾ ಇದ್ದಾರಂತೆ. ಸದ್ದಾಂ ಹುಸೇನ್ ಟೈಮಲ್ಲಿ ಚೆನ್ನಾಗಿತ್ತು ಅಂತ ಕೂಡ ಕೆಲವರು ಹೇಳಿದ್ರು. ನ್ಯೂ ಜನ್ರೇಷನ್ನು ಇಲ್ಲ, ಅವರು ಡಿಕ್ಟೇಟ್ರು, ಅವ್ರು ನಮಗೆಲ್ಲ ತುಂಬ ತೊಂದರೆ ಕೊಟ್ಟರು ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿಯ ಮಾತುಕತೆ ಅದಾದಮೇಲೆ ನಮಗೆ ಬಿಲ್ ಕೊಡೋಕ್ಕೂ ಬಿಡಲಿಲ್ಲ. ನಾವು ಇಷ್ಟೆಲ್ಲ ಊಟ ತಿಂಡಿ ಮಾಡಿದ್ದು ಎಲ್ಲ ಬಿಲ್ಲು ಅವರೇ ಕೊಟ್ಟರು. ಬಹಳ ನಾನು ಗಲಾಟೆ ಮಾಡಿದೆ ಬೇಡ ಅಂತ, ಆದರೂ ಬಿಡಲಿಲ್ಲ. ಬೇರೆ ದಾರಿ ಇಲ್ಲದೆ ಅವರೇ ಕೊಡೋಂಗೆ ಮಾಡಿದೆ. ಸೊ ಇದು ಜಾಗ, ಲೋಕಲ್ ಕ್ಯಾಂಟೀನು, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ವೆದರ್ ತುಂಬ ಚೆನ್ನಾಗಿದೆ. You will return. ಬಟ್ ಸ್ಟಿಲ್ ಫಾರ್ ನೌ. Okay. ಏನಪ್ಪ ವಿಷಯ ಅಂದರೆ ಇವಾಗ ನಾನು ಕುರ್ದಿಸ್ತಾನಲ್ಲೇ ಉಳ್ಕೋತಾ ಇದ್ದೀನಿ, ಸುಲೇಮಾನಿಲೇ ಉಳ್ಕೋತಾ ಇದ್ದೀನಿ. ನಮ್ಮ ಮೇಡಮ್ಮು ವಾಪಸ್ ಬಾಗ್ದಾದ್ಗೆ ಹೋಗ್ತಾ ಇದ್ದಾರೆ. ನನ್ನ ಬ್ಯಾಗ್ ಎಲ್ಲ ಇವ್ರ ಮನೇಲೇ ಇದೆ. ಆದರೆ ನನ್ನ ಹತ್ರ ತಂದಿರೋದು 2 ಟೀ ಶರ್ಟು, ಒಂದು ಚಿಕ್ಕ ಬ್ಯಾಗು, ಅದರಲ್ಲೇ ಮ್ಯಾನೇಜ್ ಮಾಡಬೇಕು. ಬಟ್ ಏನಂದರೆ ನಾನು ಆಲ್ಮೋಸ್ಟ್ 5:15 ಗಂಟೆ 6 ಗಂಟೆ ಮೇಲೆ ಬಂದುಬಿಟ್ಟಿದ್ದೀನಿ. ಈ ಜಾಗವನ್ನು ನೋಡಿದ್ರೆ ವಾಪಸ್ ಹೋದರೆ ವಾಪಸ್ ಇಲ್ಲಿಗೆ ಬರೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಹೆಂಗಿದ್ರು ಎಂಟ್ರಿ ಆಗಿಬಿಟ್ಟಿದ್ದೀನಿ, ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡಿ ವಾಪಸ್ ಹೋಗ್ತೀನಿ. So thank you so much for everything, my dear. Welcome. Without you, this trip would not be possible. So see you in Baghdad again. Bye. Keep smiling. Welcome. Sure. ಯಾವುದೋ ದೇಶದಲ್ಲಿ, ಅದು ಇರಾಕ್ ದೇಶದಲ್ಲಿ, ಕುರ್ದಿಸ್ತಾನ್ ಪ್ರಾಂತ್ಯದಲ್ಲಿ ಎಲ್ಲ ಬಿಟ್ಟೋಗ್ಬಿಟ್ರು. ಕೈಯಲ್ಲಿ ಒಂದು ಶೂ, ಒಂದು ಚಿಕ್ಕ ಬ್ಯಾಗ್ ಇಟ್ಕೊಂಡು ನಿಮ್ಮ ಗ್ಲೋಬಲ್ ಕನ್ನಡಿಗ ಎಕ್ಸ್ಪ್ಲೋರ್ ಮಾಡಲು ಹೊರಟಿದ್ದಾನೆ. ನೋಡಿ ಎಷ್ಟೆಲ್ಲ ಕಷ್ಟಪಡಬೇಕು ಹೊಸ ವಿಷಯಗಳನ್ನ ತೋರಿಸೋದಕ್ಕೆ ಅಂತ. ಎಲ್ಲ ಫ್ಯಾನ್ಸಿ ಎಲ್ಲ ಟ್ರಾವೆಲಿಂಗಲ್ಲಿ. ಬೀಯಿಂಗ್ ಇನ್ ಅನ್ಕಂಫರ್ಟಬಲ್ ಸಿಚುವೇಶನ್, ನಮ್ಮನ್ನು ನಾವು ಸದಾ ಅನ್ಕಂಫರ್ಟಬಲ್ ಸಿಚುವೇಶನ್ಗೆ ಹಾಕ್ಕೊಂಡು ಅದರಿಂದ ಹೊರಗೆ ಬರೋದಿದೆಯಲ್ಲ, ಒಂದೊಂದ್ಸಲ ಅನಿಸುತ್ತೆ ಯಾಕಪ್ಪ ಬೇಕು ಈ ಜೀವನ ಅಂತ. ಆದರೆ ಯಾರು ನಡೆದಿರೋ ದಾರಿಲಿ ನಡೆದಾಗ ಆಗೋ ಖುಷಿನೇ ಬೇರೆ.